ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ನನ್ನ ಬ್ಲಾಗ್ ಬಂದು ಏನಪ್ಪ ಅಂದರೆ ಏನಿದು ಮಕ್ಕಳನ್ನ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತೀರಾ. ಸೊ ಇವತ್ತು ನನ್ನ ಮಗಳ ಒಂದು ಸ್ಕೂಲಿಗೆ ನಾನು ಹೋಗಿದ್ದೆ. ಇವತ್ತು ನನ್ನ ಮಗಳ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಪೇರೆಂಟ್ಸ್ ಮೀಟಿಂಗ್ ನನಗೆ ಒಂಥರ ಶಾಕು, ಹಾಗೆಯೇ ಒಂಥರ ಖುಷಿ ಕೂಡ. ನಾನು ಕೂಡ ಪೇರೆಂಟು, ನನ್ನ ಮಗಳ ಸ್ಕೂಲಿಗೆ ನಾನು ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಈ ಥರ ಒಂದು ಎಕ್ಸೈಟ್ಮೆಂಟ್ ಫಸ್ಟ್ ಎಲ್ಲರಿಗೂ ಇದ್ದೇ ಇರುತ್ತೆ ಅಲ್ವಾ. ಸೊ ಹಾಗೆಯೇ ಇವರ ಒಂದು ಸ್ಕೂಲಲ್ಲಿ ಸಂಕ್ರಾಂತಿ ಒಂದು ವೈಬನ್ನು ಹಾಗೆ ಇಟ್ಟಿದ್ದಾರೆ ಇಲ್ಲ ಕೂಡ. ಸೊ ಸಂಕ್ರಾಂತಿ ಮುಗಿದು ನಿಯರ್ಲಿ 1 ಮಂತ್ ಆಗ್ತಾ ಬಂತು, ಬಟ್ ಸ್ಟಿಲ್ ಅವರ ಒಂದು ರೀಕ್ರಿಯೇಷನ್ ಹಾಗೆ ಇಟ್ಟಿದ್ದಾರೆ. ಬಾವಿ, ರಾಗಿ, ಫಸಲು ಬಂದಿರೋದು, ಶೇಂಗಾ, ಸೊ ಎತ್ತು, ಕಾಳು ಅದೆಲ್ಲ ಹಾಗೆ ಇಟ್ಟಿದ್ದಾರೆ. ಒಂದು ಹಳ್ಳಿ ಮನೆ ಅಂತ. ಸೊ ಈ ಥರ ಎಲ್ಲ ಹಾಗೆ ಬಿಟ್ಟಿದ್ದಾರೆ ಇಲ್ಲಿ ಸ್ಟಿಲ್ ಕೂಡ. ಸೊ ತುಂಬ ಚೆನ್ನಾಗಿತ್ತು. ಬಂದಿರೋರಂತೂ ಪ್ರತಿಯೊಬ್ಬರು ಹೋಗೋದು ಆ ಒಂದು ಅರುಣಾಚಲೇಶ್ವರ ಅಂತ ಒಂದು ದೇವರ ಒಂದು ರೆಡಿ ಮಾಡಿ ರೀಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ಸೊ ಅದ್ರ ಮುಂದೆ ಹೋಗಿ ಎಲ್ಲರೂ ಫೋಟೋ ತಗೋತಾ ಇದ್ರು. ಸೊ ನಾವು ಕೂಡ ಒಂದು ಫೋಟೋ ತೊಗೊಂಡ್ವಿ ಅಲ್ಲಿ. ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಒಂದು ಗ್ರೀನರಿಲಿ ಈ ಒಂದು ಸಿಟಿ ಲೈಫಲ್ಲಿ ಇದೆಲ್ಲ ಸಿಗೋದು ತುಂಬ ಕಡಿಮೆನೇ ಅಲ್ವಾ ಈ ಥರದ್ದು. ಸೊ ಮಕ್ಕಳಿಗಂತೂ ನ್ಯಾಚುರಲ್ ಆಗಂತೂ ಗೊತ್ತಿರೋದಿಲ್ಲ. ಸೊ ಬಟ್ ಹಾಗಾಗಿ ಇದನ್ನ ಒಂದು ರೀಕ್ರಿಯೇಷನ್ ಮಾಡಿಬಿಟ್ಟು ಈ ಥರ ಇಟ್ಟಿದ್ದಾರೆ. ಮಕ್ಕಳಿಗೂ ಕೂಡ ಇದ್ರ ಒಂದು ನಾಲೆಜ್ ಸಿಗುತ್ತೆ ಅಂದ್ಬಿಟ್ಟು ತುಂಬ ಒಳ್ಳೆಯದೇ ಇನ್ಸ್ಪಿರೇಷನ್ ಅಂತ ಹೇಳ್ತೀನಿ. ಹಾಗೆಯೇ ನನ್ನ ಮಗಳಿಗೆ ಇಲ್ಲಿ ಜಾರಬಂಡಿ ಅಂದರೆ ಅವಳು ಮೊದಲೇ ಹುಚ್ಚು. ಮಕ್ಕಳಿಗಂದರೆ ಅದೇ ಹುಚ್ಚಲ್ವಾ. ಸೊ ಜಾರಬಂಡಿ ಆಡಿ 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 ಅವಳಿಗೆ ಸುಸ್ತಾದ್ರೂ ಅಮ್ಮ ಇನ್ನೂ ಸ್ವಲ್ಪ ಹೊತ್ತು, ಅಮ್ಮ ಇನ್ನೂ ಸ್ವಲ್ಪ ಹೊತ್ತು ಅಂತ ಆಡ್ತಾನೆ ಇದ್ಲು. ಸೊ ಪೇರೆಂಟ್ಸ್ ಮೀಟಿಂಗ್ ಅಂತ ಹೋದಾಗ ಮಕ್ಕಳ ಬಗ್ಗೆನೇ ಹೇಳ್ತಾರೆ, ಯಾವ ಥರ ಮಾರ್ಕ್ಸ್ ತೊಗೊಂಡಿದ್ದಾರೆ, ಯಾವ ಥರ ಇದ್ದಾಳೆ, ಆ್ಯಕ್ಟಿವ್ ಇದ್ದಾರೋ ಇಲ್ವೋ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಕೇಳ್ಕೊಂಡೆ. ಮಗಳಂತೂ ತುಂಬ ಆ್ಯಕ್ಟಿವ್ ಇದ್ದಾಳೆ, ಏನು ತೊಂದರೆ ಇಲ್ಲ ಅದರಲ್ಲಿ. ಸಜ್ಜದ್ದೊಂದು ನೋಡ್ಕೊಳ್ಳಿ ಮೇಡಮ್, ಅದರ್ವೈಸ್ ಎವ್ರಿಥಿಂಗ್ ಇಸ್ ಓಕೆ ಅಂತ ಅಂದರು. ಸೊ ನನಗೆ ಫುಲ್ ಖುಷಿ ಆಗುತ್ತೆ. ಅವಳು ಎಲ್ಲದರಲ್ಲೂ A+, B+ ಆ ಥರ ತಗೋತಾನೆ ಇದ್ದಾಳೆ ಎಲ್ಲದರಲ್ಲೂ. ಸೊ ಫುಲ್ ಆಫ್ ದಿ ಹ್ಯಾಪಿ ಅಂತಲೇ ಹೇಳ್ಬೋದು ಅವಳ ಒಂದು ವಿಷಯದಲ್ಲಿ. ಬಿಟ್ಟು ಪೇರೆಂಟ್ಸ್ ಮೀಟಿಂಗನ್ನು ಮುಗಿಸ್ಕೊಂಡು ಸೊ ಇಲ್ಲೆಲ್ಲ ಒಂದು ಡಿಸೈನ್ ಮಾಡಿದ್ದನ್ನು ಪ್ರತಿಯೊಂದನ್ನು A to Z ಪಿನ್ ಟು ಪಿನ್ ನೋಡಿಕೊಂಡು ಸೊ ಹಾಗೇನೆ ಸರಿ ಹೊರಡೋಣ ಅಂತ ಅನ್ಕೋತಿದ್ದೀನಿ. ಬಟ್ ನನ್ನ ಮಗಳು ಬರೋಕ್ಕೆ ರೆಡಿ ಇಲ್ಲ ಫ್ರೆಂಡ್ಸ್. ಅವಳನ್ನು ಕರ್ಕೊಂಬರೋಷ್ಟ್ರಲ್ಲೇ ಸಾಕಾಗುತ್ತೆ. ಯಾಕಂದರೆ ಅವ್ರಿಗೆ ಈ ಥರದ್ದೆಲ್ಲ ನಾವು ಚಿಕ್ಕವರಿದ್ದಾಗ ನ್ಯಾಚುರಲ್ ಆಗಿರೋದು ನಮಗೆ ಸಿಕ್ಬಿಡುತ್ತೆ. ನ್ಯಾಚುರಲ್ ಆಗಿರೋದನ್ನು ನಾವು ಡೈರೆಕ್ಟಾಗಿ ನೋಡಿ ನಮಗೆ ಅಭ್ಯಾಸ ಇರುತ್ತೆ. ಮಕ್ಳಿಗೆ ಇವ್ರು ನೋಡಿರೋದಿಲ್ವಲ್ಲ. ಸೊ ಇಲ್ಲಿ ಈ ಥರ ರೀಕ್ರಿಯೇಷನ್ ಮಾಡಿಟ್ಟಿರ್ತಾರೆ. ಸೊ ಇವ್ರನ್ನ ಆ್ಯಕ್ಚುಲಿ ಟಚ್ ಮಾಡೋದಕ್ಕೂ ಬಿಟ್ಟಿರಲ್ಲ ಅಲ್ಲಿ. ಇವತ್ತು ಇವರು ಟಚ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಸೊ ಅವಳಿಗೆ ಒಂಥರ ಎಕ್ಸೈಟ್, ಖುಷಿ, ಎಲ್ಲನೂ ಮುಟ್ಮುಟ್ಟು ನೋಡ್ತಾ ಇದ್ಲು. ಅಮ್ಮ ಇದೇನು ಈ ಥರ ಇದೆ, ಯಾಕೆ ಈ ಥರ ಇದು ರಿಯಲ್ಲ ಹೇಗೆ ಅಂದ್ಬಿಟ್ಟು. ಸೊ ಇದು ಮಕ್ಳಿಗೆ ಒಂಥರ ನ್ಯಾಚುರಲ್ ಅನಿಸ್ತಾ ಇದೆಯಲ್ಲ, ಹಾಗಾಗಿ ಅದ್ರ ಮುಟ್ಮುಟ್ಟು ನೋಡ್ತಾ ಇದ್ಲು. ಸರಿ ನೋಡಲಿ, ಅವಳೊಂದು ಇಷ್ಟನ ಅನುಭವಿಸ್ಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಸೊ ಬಟ್ ಹಾಗೇನೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಫ್ರೆಂಡ್ಸ್. ಬಾವಿ ಅಂತೂ ಸಖತ್ತಾಗಿತ್ತು. ಸೊ ಹಾಗೆಯೇ ಇವಳ ಒಂದು ಸ್ಕೂಲ್ ಒಂದು ಫೀಲ್ಡ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ದೊಡ್ಡದಾಗಿದೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ತುಂಬಾ ಚೆನ್ನಾಗಿದೆ ಸ್ಕೂಲು ಕೂಡ. ನಮಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಒಂದು ಸ್ಕೂಲಿಗೆ ಅವಳನ್ನು ಜಾಯಿನ್ ಮಾಡಿಸಿದ ಮೇಲೆ. ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾಳೆ ಅವಳು ಎಲ್ಲದರಲ್ಲೂ. ಹಾಗೆಯೇ ಸರಿ ಹೊರಡೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೆ. ಹಾಗೆಯೇ ಇವಳ್ದು ಇಲ್ಲಿ ಒಂದು ಪ್ಲೇ ಗ್ರೌಂಡ್ ತೋರಿಸಿದ್ಲು ಅಮ್ಮ. ಇಲ್ಲಿ ನಾವು ಇದರಲ್ಲಿ ನಾವು ಆಟ ಆಡೋದು